ರಾಯಚೂರಲ್ಲಿ ಗೋವುಗಳ ಅಕ್ರಮ ಸಾಗಾಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಗೋವು ತುಂಬಿದ್ದ ಲಾರಿ ತಡೆದಿದ್ದಾರೆ ಬಜರಂಗ ದಳದ ಮುಖಂಡರು. ರಾಯಚೂರು ಹೊರವಲಯದ 7 ಮೈಲ್ ಬಳಿ ತಡೆ ಹಿಡಿದಿದ್ದು, ದೇವದುರ್ಗದಿಂದ ಮಾನ್ವಿಯತ್ತ ಮಿನಿ ಲಾರಿ ಹೊರಟಿತ್ತು. ಒಂದೇ ಲಾರಿಯಲ್ಲಿ 19ಕ್ಕೂ ಹೆಚ್ಚು ಗೋವುಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಮುಷ್ತಾಫ್ ಎಂಬಾತನ ವಿರುದ್ಧ ಅಕ್ರಮ ಸಾಗಣೆ ಆರೋಪ ಕೇಳಿಬಂದಿದ್ದು, 19 ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಮಿನಿ ಲಾರಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಸುಗಳನ್ನು ಸಾಗಾಟ ಮಾಡುತ್ತಿದ್ದಂತಹ ಮಿನಿ ಲಾರಿಯನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದು, ರಾಯಚೂರು ಪಶ್ಚಿಮ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಗೋವುಗಳ ಅಕ್ರಮ ಸಾಗಾಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಿನಿ ಲಾರಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದು, ಗೋವು ತುಂಬಿದ್ದ ಲಾರಿಯನ್ನ ಬಜರಂಗ ದಳ ಮುಖಂಡರು ತಡೆ ಹಿಡಿದು ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. ದೇವದುರ್ಗದಿಂದ ಒಂದು ಟ್ರಕ್ ಅಲ್ಲಿ ಬರ್ತಾ ಇತ್ತು. ಏನಾಗಿದೆ, ಒಂದು ಟ್ರಕ್ ಅಲ್ಲಿ ಯಾವುದೇ ಹಸುಗಳು ಕೂಡ ಎಷ್ಟು ಹಸುಗಳು ನಿಯಮ ಕಾನೂನು ಪ್ರಕಾರ ಒಯ್ಬೇಕಂದ್ರೆ 8 ಹಸುಗಳು 9 ಹಸುಗಳು ಒಯ್ಬೇಕಾಗುತ್ತೆ. ಅದು ಗಾಳಿ ಇರಬೇಕು, ಓಪನ್ ಆಗಿರಬೇಕು. ಇಂಥ ಹಸುಗಳು ಆರೋಗ್ಯಕರವಾಗಿ ಒಯ್ಬೇಕಾಗುತ್ತೆ. ಸೊ ಇದು ಯಾವುದನ್ನು ಗಾಳಿಗೆ ತೂರಿದ್ದಾರೆ. ನಿಯಮಗಳನ್ನು ಕಾನೂನಾತ್ಮಕವಾಗಿ ಯಾವುದನ್ನು ಮಾಡಿಲ್ಲ. ಅವರು ಪೂರ್ತಿಯಾಗಿ ಅಕ್ರಮವಾಗಿ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಪೂರ್ತಿ ಅದು ನೋಡಿದ ತಕ್ಷಣನೇ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಅದನ್ನು ಕರ್ಕೊಂಡು ಬಂದು ಸೀದಾ ಈಗ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಮಾಡಿದ್ವಿ. ರಾಯಚೂರಲ್ಲಿ ಗೋವುಗಳ ಅಕ್ರಮ ಸಾಗಾಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಗೋವು ತುಂಬಿದ್ದ ಲಾರಿ ತಡೆದಿದ್ದಾರೆ ಬಜರಂಗ ದಳದ ಮುಖಂಡರು. ರಾಯಚೂರು ಹೊರವಲಯದ 7 ಮೈಲ್ ಬಳಿ ತಡೆ ಹಿಡಿದಿದ್ದು, ದೇವದುರ್ಗದಿಂದ ಮಾನ್ವಿಯತ್ತ ಮಿನಿ ಲಾರಿ ಹೊರಟಿತ್ತು. ಒಂದೇ ಲಾರಿಯಲ್ಲಿ 19ಕ್ಕೂ ಹೆಚ್ಚು ಗೋವುಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಮುಷ್ತಾಫ್ ಎಂಬಾತನ ವಿರುದ್ಧ ಅಕ್ರಮ ಸಾಗಣೆ ಆರೋಪ ಕೇಳಿಬಂದಿದ್ದು, 19 ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಮಿನಿ ಲಾರಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಸುಗಳನ್ನು ಸಾಗಾಟ ಮಾಡುತ್ತಿದ್ದಂತಹ ಮಿನಿ ಲಾರಿಯನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದು, ರಾಯಚೂರು ಪಶ್ಚಿಮ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಗೋವುಗಳ ಅಕ್ರಮ ಸಾಗಾಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಿನಿ ಲಾರಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದು, ಗೋವು ತುಂಬಿದ್ದ ಲಾರಿಯನ್ನ ಬಜರಂಗ ದಳ ಮುಖಂಡರು ತಡೆ ಹಿಡಿದು ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. ದೇವದುರ್ಗದಿಂದ ಒಂದು ಟ್ರಕ್ ಅಲ್ಲಿ ಬರ್ತಾ ಇತ್ತು. ಏನಾಗಿದೆ, ಒಂದು ಟ್ರಕ್ ಅಲ್ಲಿ ಯಾವುದೇ ಹಸುಗಳು ಕೂಡ ಎಷ್ಟು ಹಸುಗಳು ನಿಯಮ ಕಾನೂನು ಪ್ರಕಾರ ಒಯ್ಬೇಕಂದ್ರೆ 8 ಹಸುಗಳು 9 ಹಸುಗಳು ಒಯ್ಬೇಕಾಗುತ್ತೆ. ಅದು ಗಾಳಿ ಇರಬೇಕು, ಓಪನ್ ಆಗಿರಬೇಕು. ಇಂಥ ಹಸುಗಳು ಆರೋಗ್ಯಕರವಾಗಿ ಒಯ್ಬೇಕಾಗುತ್ತೆ. ಸೊ ಇದು ಯಾವುದನ್ನು ಗಾಳಿಗೆ ತೂರಿದ್ದಾರೆ. ನಿಯಮಗಳನ್ನು ಕಾನೂನಾತ್ಮಕವಾಗಿ ಯಾವುದನ್ನು ಮಾಡಿಲ್ಲ. ಅವರು ಪೂರ್ತಿಯಾಗಿ ಅಕ್ರಮವಾಗಿ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಪೂರ್ತಿ ಅದು ನೋಡಿದ ತಕ್ಷಣನೇ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಅದನ್ನು ಕರ್ಕೊಂಡು ಬಂದು ಸೀದಾ ಈಗ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಮಾಡಿದ್ವಿ. ರಾಯಚೂರಲ್ಲಿ ಗೋವುಗಳ ಅಕ್ರಮ ಸಾಗಾಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಗೋವು ತುಂಬಿದ್ದ ಲಾರಿ ತಡೆದಿದ್ದಾರೆ ಬಜರಂಗ ದಳದ ಮುಖಂಡರು. ರಾಯಚೂರು ಹೊರವಲಯದ 7 ಮೈಲ್ ಬಳಿ ತಡೆ ಹಿಡಿದಿದ್ದು, ದೇವದುರ್ಗದಿಂದ ಮಾನ್ವಿಯತ್ತ ಮಿನಿ ಲಾರಿ ಹೊರಟಿತ್ತು. ಒಂದೇ ಲಾರಿಯಲ್ಲಿ 19ಕ್ಕೂ ಹೆಚ್ಚು ಗೋವುಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಮುಷ್ತಾಫ್ ಎಂಬಾತನ ವಿರುದ್ಧ ಅಕ್ರಮ ಸಾಗಣೆ ಆರೋಪ ಕೇಳಿಬಂದಿದ್ದು, 19 ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಮಿನಿ ಲಾರಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಸುಗಳನ್ನು ಸಾಗಾಟ ಮಾಡುತ್ತಿದ್ದಂತಹ ಮಿನಿ ಲಾರಿಯನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದು, ರಾಯಚೂರು ಪಶ್ಚಿಮ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಗೋವುಗಳ ಅಕ್ರಮ ಸಾಗಾಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಿನಿ ಲಾರಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದು, ಗೋವು ತುಂಬಿದ್ದ ಲಾರಿಯನ್ನ ಬಜರಂಗ ದಳ ಮುಖಂಡರು ತಡೆ ಹಿಡಿದು ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. ದೇವದುರ್ಗದಿಂದ ಒಂದು ಟ್ರಕ್ ಅಲ್ಲಿ ಬರ್ತಾ ಇತ್ತು. ಏನಾಗಿದೆ, ಒಂದು ಟ್ರಕ್ ಅಲ್ಲಿ ಯಾವುದೇ ಹಸುಗಳು ಕೂಡ ಎಷ್ಟು ಹಸುಗಳು ನಿಯಮ ಕಾನೂನು ಪ್ರಕಾರ ಒಯ್ಬೇಕಂದ್ರೆ 8 ಹಸುಗಳು 9 ಹಸುಗಳು ಒಯ್ಬೇಕಾಗುತ್ತೆ. ಅದು ಗಾಳಿ ಇರಬೇಕು, ಓಪನ್ ಆಗಿರಬೇಕು. ಇಂಥ ಹಸುಗಳು ಆರೋಗ್ಯಕರವಾಗಿ ಒಯ್ಬೇಕಾಗುತ್ತೆ. ಸೊ ಇದು ಯಾವುದನ್ನು ಗಾಳಿಗೆ ತೂರಿದ್ದಾರೆ. ನಿಯಮಗಳನ್ನು ಕಾನೂನಾತ್ಮಕವಾಗಿ ಯಾವುದನ್ನು ಮಾಡಿಲ್ಲ. ಅವರು ಪೂರ್ತಿಯಾಗಿ ಅಕ್ರಮವಾಗಿ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಪೂರ್ತಿ ಅದು ನೋಡಿದ ತಕ್ಷಣನೇ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಅದನ್ನು ಕರ್ಕೊಂಡು ಬಂದು ಸೀದಾ ಈಗ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಮಾಡಿದ್ವಿ. ರಾಯಚೂರಲ್ಲಿ ಗೋವುಗಳ ಅಕ್ರಮ ಸಾಗಾಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಗೋವು ತುಂಬಿದ್ದ ಲಾರಿ ತಡೆದಿದ್ದಾರೆ ಬಜರಂಗ ದಳದ ಮುಖಂಡರು. ರಾಯಚೂರು ಹೊರವಲಯದ 7 ಮೈಲ್ ಬಳಿ ತಡೆ ಹಿಡಿದಿದ್ದು, ದೇವದುರ್ಗದಿಂದ ಮಾನ್ವಿಯತ್ತ ಮಿನಿ ಲಾರಿ ಹೊರಟಿತ್ತು. ಒಂದೇ ಲಾರಿಯಲ್ಲಿ 19ಕ್ಕೂ ಹೆಚ್ಚು ಗೋವುಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಮುಷ್ತಾಫ್ ಎಂಬಾತನ ವಿರುದ್ಧ ಅಕ್ರಮ ಸಾಗಣೆ ಆರೋಪ ಕೇಳಿಬಂದಿದ್ದು, 19 ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಮಿನಿ ಲಾರಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಸುಗಳನ್ನು ಸಾಗಾಟ ಮಾಡುತ್ತಿದ್ದಂತಹ ಮಿನಿ ಲಾರಿಯನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದು, ರಾಯಚೂರು ಪಶ್ಚಿಮ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಗೋವುಗಳ ಅಕ್ರಮ ಸಾಗಾಟ
ಆರೋಪಕ್ಕೆ ಸಂಬಂಧಪಟ್ಟಂತೆ ಮಿನಿ ಲಾರಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದು ಗೋವು ತುಂಬಿದ್ದ ಲಾರಿಯನ್ನ ಬಜರಂಗದಳ ಮುಖಂಡರು ತಡೆ ಹಿಡಿದು ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. ದೇವದುರ್ಗದಿಂದ ಒಂದು ಟ್ರಕ್ ಅಲ್ಲಿ ಬರ್ತಾ ಇತ್ತು. ಏನಾಗಿದೆ, ಒಂದು ಟ್ರಕ್ ಅಲ್ಲಿ ಯಾವುದೇ ಹಸುಗಳು ಕೂಡ ಎಷ್ಟು ಹಸುಗಳು ನಿಯಮ ಕಾನೂನು ಪ್ರಕಾರ ಒಯ್ಬೇಕಂದ್ರೆ 8 ಹಸುಗಳು 9 ಹಸುಗಳು ಒಯ್ಬೇಕಾಗುತ್ತೆ. ಅದು ಗಾಳಿ ಇರಬೇಕು, ಓಪನ್ ಆಗಿರಬೇಕು. ಇಂಥ ಹಸುಗಳು ಆರೋಗ್ಯಕರವಾಗಿ ಒಯ್ಬೇಕಾಗುತ್ತೆ. ಸೊ ಇದು ಯಾವುದನ್ನು ಗಾಳಿಗೆ ತೂರಿದ್ದಾರೆ, ನಿಯಮಗಳನ್ನು ಕಾನೂನಾತ್ಮಕವಾಗಿ ಯಾವುದನ್ನು ಮಾಡಿಲ್ಲ. ಅವರು ಪೂರ್ತಿಯಾಗಿ ಅಕ್ರಮವಾಗಿ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಪೂರ್ತಿ ಅದು ನೋಡಿದ ತಕ್ಷಣವೇ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಅದನ್ನು ಕರ್ಕೊಂಡು ಬಂದು ಸೀದಾ ಈಗ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಮಾಡಿದ್ವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.